ನೋಡಿ, ಹೀರೋ ಎಕ್ಸ್ಪಲ್ಸ್ ಮೇಕ್ ನ್ಯೂ ಟ್ರ್ಯಾಕ್ಸ್. ಇವತ್ತು ನಮ್ಮ ಹತ್ರ ಇದೆ ಎಕ್ಸ್ಪಲ್ಸ್ 210. ನಿಮಗೇನಾದರೂ ಗಾಡಿ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಫೋನ್ ಮಾಡಿರಿ. ಆನ್ ಸ್ಪಾಟ್ ನಿಮಗೆ ಇನ್ಸ್ಟಂಟ್ ಡೆಲಿವರಿ ಕೊಡ್ತಾರೆ ಚಿತ್ರದುರ್ಗದವರು. ಲಿಕ್ವಿಡ್ ಕೂಲ್ಡ್ ಇಂಜಿನು, ಪವರು. ಗಾಡಿದೇನು ಪವರ್ ಕೊಟ್ಟಿದ್ದೇನಪ್ಪ ಅಂತಂದರೆ, ಏನೋ ಬೇಸ್ ವೇರಿಯಂಟಿಗೂ ಟಾಪ್ ವೇರಿಯಂಟಿಗೂ ಏನಪ್ಪ ವ್ಯತ್ಯಾಸ ಅಂದರೆ, ಇನ್ನೊಂದು ಏನಪ್ಪ ಅಂದರೆ ಹೀರೋದವರು ಇನ್ನು ಏನು ಇದನ್ನು ಕೆಸರು ಇಲ್ಲಿ ತನಕ ಸಿಡುತ್ತೆ ಅವರು. ಗಾಡಿ ಎಕ್ಸಾಸ್ಟ್ ನೋಟ್ ಕೇಳ್ರಿ. ಒಂದು ರೋಡ್ ಮೋಡು ನೋಡ್ತಿದ್ರಲ್ಲ, ಇನ್ನೊಂದು ಟ್ರಯಲ್ ಮೋಡು, ಇನ್ನೊಂದು ಆಫ್ ರೋಡ್ ಮೋಡು. ಇವತ್ತು ನಮ್ಮ ಹತ್ರ ಇದೆ ಎಕ್ಸ್ಪಲ್ಸ್ 210. ಗಾಡಿ ಆ್ಯಕ್ಚುಲಿ ನಂದೇ. ಗಾಡಿದು ಒಂದು ರಿವ್ಯೂ ಮಾಡೋಣ ಅಂತ ಹತ್ಕೊಂಡ್ಬಂದಿದ್ದೀನಿ ಇವತ್ತು. ಸೊ ಆಂಜನೇಯಕ್ಕೂ ಬಂದಾಯಿತು, ಪೂಜೆನೂ ಆಯಿತು ಗಾಡಿದು. ಸೊ ಗಾಡಿದೇನಪ್ಪ ಸ್ಪೆಸಿಫಿಕೇಷನ್ ಅಂತಂದರೆ, ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಸೊ ಇದು 210cc, 7 Nm ಟಾರ್ಕು ಮತ್ತು 24.2 bhp ಪವರ್ ಇದೆ ಗಾಡಿಯಲ್ಲಿ. ಇನ್ನೇನು ಫ್ರಂಟ್ ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು, ಹಿಂದ್ಗಡೆ ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಗಾಡಿಗೆ ಹೆಡ್ಲೈಟ್ LED ಹೆಡ್ಲೈಟು, ಹಜಾರ್ಡ್ ಲೈಟ್ಸ್ ಕೊಟ್ಟವ್ರೆ ಗಾಡಿಯಲ್ಲಿ. ಈ ಗಾಡೀಲಿ 4 ಕಲರ್, ಒಂದು ವೈಟು, ಒಂದು ರೆಡ್ಡು, ಆಮೇಲೆ ಒಂದು ಬ್ಲೂ ಮತ್ತು ಹಾಗೂ ಒಂದು ಸಿಲ್ವರ್ ಕಲರು. ಸೊ ವೈಟು ರೆಡ್ಡು ಏನಿದೆ ಅದು ಬೇಸ್ ವೇರಿಯಂಟಿ ಸಿಗುತ್ತೆ. ಹಂಗೆ ಬ್ಲೂ ಮತ್ತು ಸಿಲ್ವರ್ ಏನಪ್ಪ ಇದು ಟಾಪ್ ವೇರಿಯಂಟು. ಸೊ ಇದು ಗಾಡಿ ಆ್ಯಕ್ಚುಲಿ ಇದು ಟಾಪ್ ವೇರಿಯಂಟು. ಈ ಗಾಡಿ ಏನು ಬೇಸ್ ವೇರಿಯಂಟಿಗೂ ಟಾಪ್ ವೇರಿಯಂಟಿಗೂ ಏನಪ್ಪ ವ್ಯತ್ಯಾಸ ಅಂದರೆ ABS. ಇದರಲ್ಲಿ ಡುವೆಲ್ ಚಾನಲ್ ABS ಕೊಟ್ಟವನೆ. ಬೇಸ್ ವೇರಿಯಂಟಲ್ಲಿ ಸಿಂಗಲ್ ಚಾನಲ್ ABS. ಟಾಪ್ ವೇರಿಯಂಟಲ್ಲಿ ವಿಂಡ್ಶೀಲ್ಡ್ ಒಂದು ಕೊಡ್ತಾರೆ, ಇದ್ರ ಜೊತೆಗೆ ಈ ರ್ಯಾಕು ಇದು ಒಂದು ಕೊಡ್ತಾರೆ. ನೆಕ್ಸ್ಟ್ ಇನ್ನೇನು ಡುವೆಲ್ ಚಾನಲ್ ABS. ಸೊ ಈ ಗಾಡೀಲಿ ನೆಗೆಟಿವ್ ಭಾಳ ಕಡಿಮೆ ಇದ್ದಾವೆ ಗುರು. ನೆಗೆಟಿವ್ ಇದ್ದಾವೆ, ಇಲ್ಲ ಅಂತಿಲ್ಲ, ಗಾಡಿ ಅಂದಮೇಲೆ ಇರುತ್ತೆ ನೆಗೆಟಿವ್. ಇದೇನು ಮಡ್ಗಾಡು ಇದೆಯಲ್ಲ, ಈ ಮಡ್ಗಾಡು ಇದನ್ನು ಸ್ವಲ್ಪ ಇನ್ನೂ ಎಕ್ಸ್ಟೆಂಡ್ ಮಾಡ್ಬೋದಿತ್ತು. ಯಾಕಪ್ಪ ಅಂದರೆ ಕೆಸರು ಏನು ಸಿಡಿಯುತ್ತಲ್ಲ, ಇದು ಡೈರೆಕ್ಟ್ ಇಲ್ಲಿಗೆ ಹಾರುತ್ತೆ. ಇದೊಂದು ಸ್ವಲ್ಪ ಒಂಚೂರು ಮುಂದೆ ಇದ್ದಿದ್ರೆ ಕೆಸರು ಇಲ್ಲಿ ತನಕ ಸಿಡಿಯುತ್ತೆ ಇವರು. ಸೊ ಅದೊಂದು ಚೂರು ಎಕ್ಸ್ಟೆಂಡ್ ಮಾಡಿದರೆ, ಜಾಸ್ತಿ ಏನು ಮಾಡಿಲ್ಲ, ಇಷ್ಟೊಂದು ಚೂರು ಎಕ್ಸ್ಟೆಂಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ಇದು ಸ್ವಿಚಸ್ಗಳೆಲ್ಲ ಇನ್ನೂ ಸ್ವಲ್ಪ ಕ್ವಾಲಿಟಿ ಕೊಡ್ಬೋದಿತ್ತು. ಪ್ರೀಮಿಯಮ್ ಥರ ಕಾಣ್ತೈತೆ, ಆದರೆ ಬಟನ್ಸ್ಗಳು ಏನಿದಾವಲ್ಲ ಇವು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು. ಈ ನಕಲ್ ಗಾರ್ಡ್ಸ್ ಏನಿದೆಯಲ್ಲ, ಇದು ಇನ್ನೂ ಸ್ವಲ್ಪ ಪ್ರೀಮಿಯಮ್ ಕೊಡ್ಬೋದಿತ್ತೇನಪ್ಪ ಅನಿಸ್ತಿದೆ. ಯಾಕಂದರೆ ಒಳಗಡೆ ಏನು ಮೆಟಲ್ ಟೈಪ್ ಏನು ಇಲ್ಲ. ಸೊ ಇದು ಕೊಟ್ಟಿರೋದೇ ಹೆಚ್ಚಿನ ಮಾತು. ಬಟ್ ಆದ್ರೂ ನೋಡ್ತಿದ್ರಲ್ಲ, ಇಲ್ಲಿ ಕಾಣಿಸ್ತಿದೆ USB ಪೋರ್ಟು. ಸೊ ಇದನ್ನು ಒಳಗೆ ಕೊಟ್ಟವ್ರು. ಇದನ್ನು ಕೈ ಇಟ್ಟು ಇದು ನೋಡ್ರಿ, ತೆಗಿಯೋದು ಸ್ವಲ್ಪ ಕಷ್ಟನೇ. ಅದನ್ನು ಬೇರೆ ಕಡೆ ಎಲ್ಲರೂ ಕೊಡ್ಬೋದಿತ್ತನಪ್ಪ. ನೋಡ್ರಿ, ತೆಗಿಯೋಕ್ಕೆ ತಿನ್ಕಾಡ್ಬೇಕು. ಏನು ನನಗೆ ಭಾಳ ಇಷ್ಟ ಆಗಿದ್ದು ಗಾಡೀಲಿ ಅಂತಂದರೆ ಇದ್ರದ್ದು ಎಕ್ಸಾಸ್ಟು. ಗಾಡಿ ಎಕ್ಸಾಸ್ಟ್ ನೋಟ್ ಕೇಳ್ರಿ. ಇದೇ ಗುರು ಭಾಳ ಇಷ್ಟ ಆಯಿತು ನನಗೆ ಗಾಡೀಲಿ ಎಕ್ಸಾಸ್ಟ್ ನೋಟ್ ಮಾತ್ರ. ನೋಡ್ರಿ, ಸ್ಟಾಕಲ್ಲೇ ಎಕ್ಸಾಸ್ಟ್ ನೋಟ್ ನೋಡ್ರಿ ಯಾವ ಥರ ಕೇಳಿಸ್ತಿದೆ ಅಂತ. ಒಳ್ಳೆ ಬೇಸ್ ಕೊಟ್ಟಿದ್ದಾನೆ ಎಕ್ಸಾಸ್ಟಿಗೆ. ಚೆನ್ನಾಗಿದೆ. ಬಟ್ ಇಲ್ಲಿ ಇನ್ನೇನು, ಇದು ಗೇರ್ ಇಂಡಿಕೇಟ್ರು, ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ. ಇದು ಫ್ಯೂಯಲ್ ಇಂಡಿಕೇಟ್ರು, ಇಲ್ಲಿ ಟೆಂಪ್ರೇಚರು, ಇದನ್ನೇ ಸ್ಟ್ಯಾಂಡು, ABS, ಇಂಜಿನ್ನು, ಆಯಿಲು. ಇದರಲ್ಲಿ 3 ಟೈಪ್ಸ್ ಆಫ್ ಮೋಡ್ಸ್ ಇದ್ದಾವೆ. ಯಾವಪ್ಪ ಅಂದರೆ ರೋಡ್ ಮೋಡು ನೋಡ್ತಿದ್ರಲ್ಲ, ಇನ್ನೊಂದು ಟ್ರಯಲ್ ಮೋಡು, ಇನ್ನೊಂದು ಆಫ್ ರೋಡ್ ಮೋಡು. ಸೊ 3 ಟೈಪ್ಸ್ ಆಫ್ ಮೋಡ್ಸ್ ಕೊಟ್ಟಿದ್ದಾರೆ. ಇನ್ನು ಡಿಸ್ಟೆನ್ಸು, ಟೈಮು, ಆವ್ರೇಜ್ ಸ್ಪೀಡು, ಫ್ಯೂಯಲ್ಲು. ಸೊ ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾನಪ್ಪ ಸೆಟ್ಟಿಂಗ್ಸಲ್ಲಿ ಅಂತಂದರೆ, ಡಿಸ್ಪ್ಲೇ ಅಪಿಯರೆನ್ಸಲ್ಲಿ ಆಟೋ, ಡೇ, ನೈಟ್. ನೆಕ್ಸ್ಟು ಬ್ರೈಟ್ನೆಸ್ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇದರಲ್ಲಿ ಲೋ ಇದೆ, ಮೀಡಿಯಮ್ ಇದೆ, ಹೈ ಇದೆ. ಆಮೇಲೆ ವಿಡ್ಜೆಟ್ಸಲ್ಲಿ ಮ್ಯೂಸಿಕ್ಕು, ಓಕೆ, ಫ್ಯೂಯಲ್, ನ್ಯಾವಿಗೇಷನು, ಇದಕ್ಕೆ ಬ್ಲೂಟೂತ್ ಕನೆಕ್ಟಿವಿಟಿ ಸಮೇತ ಇದೆ. ಬ್ಲೂಟೂತ್ ಕನೆಕ್ಟಿವಿಟಿ ನಾವು ಕನೆಕ್ಟ್ ಮಾಡ್ಕೊಂಡ್ರೆ ಆಲ್ರೆಡಿ ಆನ್ ಮಾಡಿದ್ದೀನಿ. ಬ್ಲೂಟೂತ್ ಕನೆಕ್ಟ್ ಮಾಡಿ ಒಂದ್ಸಲಿ ತೋರಿಸ್ತೀನಿ. ನ್ಯಾವಿಗೇಷನ್ ಕೂಡ ತೋರಿಸ್ತಿದೆ. ನಾನಿಲ್ಲಿ ಮೊಬೈಲಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಇಷ್ಟು ಇದಾದಮೇಲೆ ಮ್ಯೂಸಿಕ್ಕು, ನಾವು ಇಲ್ಲೇ ಯಾವ್ದಾರ ಸಾಂಗ್ ನಾವೇನಾದ್ರು ಕೇಳ್ತಿದ್ದೀವಿ ಅಂತಂದರೆ ಈ ಸೆಟ್ಟಿಂಗ್ ಇಲ್ಲಿ ಏನಿದಾವಲ್ಲ, ಈ ಬಟನ್ಸ್ಗಳಿಂದನೇ ನಾವು ಸಾಂಗ್ಗಳು ಚೇಂಜ್ ಮಾಡ್ಬೋದು, ಪಾಸ್ ಮಾಡ್ಬೋದು. ಕಾಲ್ ಬಂದರೆ ಸಮೇತ ನಾವು ರಿಸೀವ್ ಮಾಡ್ಬೋದು ನಾವೇನು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ರೆ. ಇಷ್ಟು ಡ್ಯಾಶ್ ಬೋರ್ಡಲ್ಲಿ ನಿಸಾನ್ ಬ್ರೇಕ್ಸ್ ಇದರಲ್ಲಿರೋದು, ಗಾಡಿಯಲ್ಲಿರೋದು. ಗಾಡಿದು ವೆಯ್ಟು, ಟೋಟಲ್ ವೆಯ್ಟ್ ಎಷ್ಟಪ್ಪ ಅಂದರೆ 168 ಟೋಟಲ್ ವೆಯ್ಟ್ ಗಾಡಿದು. ಪಾರ್ಕಿಂಗ್ ಲೈಟ್ ಒಂದ್ಸಲಿ ಹಾಕ್ತೀನಿ ತರ್ರಿ.
ಇದರಲ್ಲಿ ನೀರು ಹೋಗುತ್ತೆ, ಆದರೆ ನೀರು ಹೋದ್ರೂ ಬರುತ್ತೆ ಲೈಟ್, ಅಷ್ಟೊಂದೇನು ಇದಾಗಲ್ಲ. ಒಟ್ಟು ನೀರು ಅದರೊಳಗಡೆ ನೀರು ಹೋಗುತ್ತೆ, ಗಾಡಿ ಒಳಗಡೆ ನೀರು ಹೋಗುತ್ತೆ. ಇದು ಫ್ಯೂಯಲ್ ಟ್ಯಾಂಕ್ ಎಷ್ಟು 13 ಲೀಟರ್ಸ್ ಫ್ಯೂಯಲ್ ಟ್ಯಾಂಕು. ನಿಮಗೆ ಮೈಲೇಜ್ ಟೆಸ್ಟ್ ಬೇಕಂದರೆ ಕಮೆಂಟ್ ಮಾಡಿ, ಮೈಲೇಜ್ ಟೆಸ್ಟ್ ಅಂತ ಎಷ್ಟು ಮೈಲೇಜ್ ಕೊಡುತ್ತೆ, ಸಿಟಿಲಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಕಂಪೇರ್ ಮಾಡೋಣ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ADV ಬೈಕ್ಗಳಿಗೆ ಕಂಪೇರ್ ಮಾಡಿದರೆ ಮೈಲೇಜು ಚೆನ್ನಾಗಿದೆ ಅಂತ ಅನಿಸುತ್ತೆ. ನೆಕ್ಸ್ಟು ಸೀಟ್ ಹೈಟ್ ಏನಪ್ಪ ಅಂದರೆ ಶಾರ್ಟ್ ರೈಡರ್ಸ್ಗಳು ಆದಷ್ಟು ಇದನ್ನ ಅವಾಯ್ಡ್ ಮಾಡಿರಿ ಈ ಗಾಡಿನ. 5'7", ನೀವೇನಾದರೂ 5'6", 5'7" ಇದ್ದರೆ 5'7" ಎಬೋ ಇರೋರು, ಇಲ್ಲ 5'7" ಎಬೋ ಇರೋರು ಈ ಗಾಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಕಡಿಮೆ ಇರೋರು ಹೊಡಿಬೋದು, ಶೂಸ್ ಹಾಕ್ಕೊಂಡು ಹೊಡಿಬೋದು. ಬಟ್ ಗಾಡಿ ಸೀಟ್ ಹೈಟ್ ಎಷ್ಟಿದೆ ಅಂದರೆ 830 mm ಸೀಟ್ ಹೈಟ್ ಇದೆ ಗಾಡಿದು. ಗ್ರೌಂಡ್ ಕ್ಲಿಯರೆನ್ಸ್ ಇದ್ರದ್ದು ನೋಡ್ರಿ ಎಷ್ಟಿದೆ. ಸೊ 220 mm ಗ್ರೌಂಡ್ ಕ್ಲಿಯರೆನ್ಸ್ ಇದ್ರದ್ದು. ಸಸ್ಪೆನ್ಷನ್ನು, ಲಿಂಕಿಂಗ್ ಸಸ್ಪೆನ್ಷನ್ ಇದೇನು ಅಟಿಯಲ್ಲ, ಎಂಥ ಆಮ್ಸ್ ಬಂದರೂ ಅದೇನು ಅಟಿಯಲ್ಲ, ಯಾಕಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟಿದೆ. 220 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೀಟು ಮುಂದ್ಗಡೆ ಕುತ್ಕೊಂಡವ್ರಿಗೆ ಭಾಳ ಕಂಫರ್ಟ್ ಇದೆ, ಸಾಫ್ಟ್ ಇದೆ, ಹಾರ್ಡ್ ಏನು ಅನಿಸಲ್ಲ. ಬಟ್ ಬ್ಯಾಕ್ ಸೀಟ್ ಇದೆಯಲ್ಲ ಭಾಳ ಹಾರ್ಡ್ ಇದೆ. ಇದು ಇನ್ನು ಸ್ವಲ್ಪ ಇಲ್ಲಿ ತನಕ ಇದ್ದರೆ ಚೆನ್ನಾಗಿರ್ತಿತ್ತು, ಎಲ್ಲ ಅದೇ ಹೇಳಿದ್ರು. ಒಂದು 2-3 ಜನ ಫ್ರೆಂಡ್ಸ್ ಹೇಳಿದ್ರು ಹಿಂದ್ಗಡೆ ಕುತ್ಕೊಂಡವರು. ಜಾಸ್ತಿ ದೂರ ಏನೋ ಹೋಗೋಕ್ಕಾಗಲ್ಲ, ಹಾರ್ಡ್ ಇದೆ ಸೀಟು ಹಿಂದ್ಗಡೆ ಕುತ್ಕೊಂಡ್ವಿ ಅಂದರೆ. ಸೊ ಇಲ್ಲಿ ಕೂರ್ಬೋದು ಒಬ್ಬರು. ಸೊ ಇಷ್ಟು ಡಿಸ್ಟೆನ್ಸಲ್ಲಿ ಕೂರೋಕ್ಕೇನಿಲ್ಲ, ಬಟ್ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಹೋಗೋಕ್ಕಾಗಲ್ಲ. 60 ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ. ಸೊ ಇಷ್ಟು ನನಗೆ ಗೊತ್ತಿರೋ ಸ್ಪೆಸಿಫಿಕೇಷನ್ಸ್ ಹೇಳಿದ್ದೀನಿ ಗಾಡಿದು. ಈಗ ಗಾಡಿ ಬೇಕು ಅಂದರೆ ಅಟ್ ಪ್ರೆಸೆಂಟ್ ನೀವು ಎಲ್ಲೇ ಬುಕ್ ಮಾಡಿದ್ರು ಮಿನಿಮಮ್ 1 ತಿಂಗಳು 2 ತಿಂಗಳು ಆಗಬೇಕು ಅಂತ ಅಂದರೆ ಬುಕ್ ಮಾಡಿ ಆ್ಯಕ್ಚುಲಿ 1-2 ಮಂತ್ ಕಾಯಬೇಕು ಇವಾಗಿನ ಪರಿಸ್ಥಿತಿ. ಯಾಕಂದರೆ ಗಾಡಿ ಎಲ್ಲೂ ಸಿಗ್ತಾ ಇಲ್ಲ. ನಿಮಗೆ ಗಾಡಿ ಬೇಕು ಅಂತಂದರೆ, ನಾನು ಈ ಗಾಡಿ ತೊಗೊಂಡಿದ್ದಿಲ್ಲಪ್ಪ ಅಂತಂದರೆ ಚಿತ್ರದುರ್ಗದಲ್ಲಿ ಹೀರೋ ಅವ್ರದ್ದು ಪ್ರೀಮಿಯಾ ಶೋರೂಮ್ ಓಪನ್ ಆಗಿದೆ, ರೀಸೆಂಟಾಗಿ ಓಪನ್ ಆಯಿತು. ಸೊ ಅಲ್ಲಿ ಆ್ಯಕ್ಚುಲಿ ಇನ್ನೂ ಎಕ್ಸ್ಟ್ರಾ 10 ಗಾಡಿ ಇದ್ದಾವೆ, ಅವು ಬುಕ್ ಮಾಡಿಲ್ಲ. ನಾನು ತೊಗೊಳಕ್ಕಾರ ನೀವು ಆಲ್ರೆಡಿ ವೀಡಿಯೋ ನೋಡಿರ್ತೀರ, ನನ್ನ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ನಾನು ತಗೊಳ್ಳೋ ದಿವಸ 10 ಗಾಡಿ ತೊಗೊಂಡ್ರ ಜೊತೆಗೆ ನಿಮಗೆ ಏನಾರ ಗಾಡಿ ಇನ್ಸ್ಟೆಂಟಾಗಿ ಬೇಕಪ್ಪ, ನನಗೆ ಶೋರೂಮಿಗೆ ಹೋಗಿ ನೋಡಿದ ತಕ್ಷಣ ನಾನು ತಗೋಬೇಕು ಅಂದರೆ ಚಿತ್ರದುರ್ಗಕ್ಕೆ ಬನ್ನಿ. ಚಿತ್ರದುರ್ಗದಲ್ಲಿ ನಮ್ಮದು ಹೀರೋ ಶೋರೂಮ್ ಇದೆ, ಅವರು ನಿಮಗೆ ಕೊಡ್ತಾರೆ ಆನ್ ಸ್ಪಾಟಲ್ಲಿ. ನೀವು ಬೇಕಾದ್ರೆ ಗಾಡಿ ತೊಗೊಂಡೋಗ್ಬೋದು. ಇನ್ನೂ 10 ಗಾಡಿ ಇದ್ದಾವೆ. ನಾನು ಕೇಳಿದೆ ಅವರಿಗೆ, ನೀವು ಎಲ್ಲಿ ಬೇಕಾದ್ರೆ ಗಾಡಿ ಡೆಲಿವರಿ ಕೊಡ್ತಾರೆ, ನೀವು ಕರ್ನಾಟಕದಾಗ ಎಲ್ಲಿ ಬೇಕಾದ್ರೂ ಕೇಳಿದ್ರೆ ಗಾಡಿ ಡೆಲಿವರಿ ಕೊಡ್ತಾರೆ. ಇದು ಇನ್ನೊಂದು 1 ತಿಂಗಳಿಗೆ ಓನರ್ಶಿಪ್ ರಿವ್ಯೂ ಕೂಡ ಮಾಡ್ತೀನಿ. ಮೈಲೇಜ್ ಟೆಸ್ಟ್ ಬೇಕಾದರೆ ಕಮೆಂಟ್ ಹಾಕಿ, ಅದನ್ನು ಮಾಡೋಣ. ಸೊ ನಾನು 4-5 ದಿನ ನಾನು ಗಾಡಿ ಇನ್ಸ್ಟೆಂಟಾಗಿ ಏನು ತಗೊಂಡ ತಕ್ಷಣ ರಿವ್ಯೂ ಮಾಡ್ತಿಲ್ಲ. ಸೊ ಇನ್ನೂ ಏನಾರು ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಹೇಳ್ತೀನಿ. ಗಾಡಿ ಬಗ್ಗೆ ಆನ್ ರೋಡ್ ಪ್ರೈಸು 2,40,40,000 ರೂಪಾಯಿ ಆನ್ ರೋಡ್ ಪ್ರೈಸ್. ಫುಲ್ ಎಕ್ಸ್-ಶೋರೂಮ್ ಪ್ರೈಸ್ 1,85,000 ಇದೆ, ಅದರ ಆನ್ ರೋಡ್ ಪ್ರೈಸ್ 2,40,000. ಇನ್ನೇನು ಬೇಸ್ ವೇರಿಯಂಟು 10,000 ಡಿಫ್ರೆನ್ಸ್ ಅಷ್ಟೇ, ಇದಕ್ಕೂ ಬೇಸ್ ವೇರಿಯಂಟಿಗೂ. ಬೇಸ್ ವೇರಿಯಂಟು 2,30,000 ಆಗ್ಬೋದು. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಹಳೆ ಎಕ್ಸ್ಪಲ್ಸಿಗೂ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಫುಲ್ ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಗಾಡಿ ಸ್ವಲ್ಪ ಕೆಸರಾಗಿದೆ, ಗಾಡಿ ಇರೋದೇ ಕೆಸರಾಗಿದ್ದು, ಆಫ್ ರೋಡ್ ಗಾಡಿ. 210 cc ಕಮ್ಮಿ ಇದ್ರೂ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹಳೆ ಗಾಡಿಗೂ ಈ ಗಾಡಿಗೂ ಕಂಪೇರ್ ಮಾಡೋ ನೆಸೆಸಿಟಿನೇ ಇಲ್ಲ ಅನ್ಸುತ್ತೆ, ಕಂಪೇರೇ ಮಾಡೋಕ್ಕಾಗಲ್ಲ. ಯಾಕಂದರೆ ಅದೇ ಬೇರೆ ಇದೇ ಬೇರೆ. ಇದು ಆ್ಯಕ್ಚುಲಿ ಕಿಂಗು, ಸೆಗ್ಮೆಂಟ್ ಕಿಲ್ಲರ್ಗಳು 200 cc ಏನು ಸಖತ್ತಾಗಿ ಕಾಣ್ತಿದೆ ಗುರು. ಈ ಕಲರ್ ಮಾತ್ರ ಸಖತ್ ಭಾರಿ ಸೇಲ್ ಆಗಿದೆ. ಈ ಕಲರ್ ಆ್ಯಕ್ಚುಲಿ ಜಾಸ್ತಿ ಸೇಲ್ ಆಗಿರೋ ಈ ಕಲರು ಇದರಲ್ಲಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಒತ್ತಿರಿ ಸರಿಯಾಗಿ ಒತ್ತಿರಿ. ನಾನು ವೀಡಿಯೋ ಬಿಟ್ಟರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಟಾಟಾ, ಬಾಯ್.